ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕೈಯಲ್ಲಿ ಈ ಥರ ಓಲ್ಡ್ ಟಾಪ್ ಎಲ್ಲ ಇದ್ದರೆ ಅದರ ಈಸಿಯಾಗಿ ಯಾವ ರೀತಿ ಮಕ್ಕಳಿಗೆ ಬೇಕಾಗಿರುವ ಡ್ರೆಸ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಪ್ಲೀಟೆಡ್ ಫ್ರಾಕ್ ತೋರಿಸ್ಕೊಡ್ತಾ ಇರೋದು. ಇದು 4 ವರ್ಷದಿಂದ 5 ವರ್ಷ ತನಕ ಇರೋ ಮಗುವಿಗೆ ಹಾಕ್ಬೋದು. ಫಸ್ಟಿಗೆ ನಾನು ಟಾಪ್ ಈ ಥರ ಇಟ್ಟು ಈ ಥರ ಬಾಡಿ ಪಾರ್ಟನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಬಾಡಿ ಪಾರ್ಟ್ನ ಲೆಂತ್ ನಾನೀಗ 10 ಇಂಚು ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ ಮಾರ್ಕ್ ಮಾಡಿರೋದು. ನಂತರ ಈ ಥರ ಸ್ಟ್ರೈಟ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಇನ್ನು ಈ ಮೇಲೆ ಸೈಡ್ ಇಲ್ಲಿ ನೋಡಿ, ಇದು ಫ್ರಂಟ್ ಸೈಡಲ್ಲಿ ಸಿಬ್ಬಿರುವ ಟಾಪು. ಈ ಫ್ರಂಟ್ ಸೈಡು ಪೋರ್ಷನ್ ನಾನು ಬ್ಯಾಕ್ ಸೈಡಿಗೆ ಇಡ್ತಾ ಇದ್ದೀನಿ ಫ್ರಾಕಿಗೆ. ಮತ್ತು ನಾನೀಗ ಚೆಸ್ಟ್ ಬಿಡ್ತು, ಫ್ರಾಕಿನ ಚೆಸ್ಟ್ ಬಿಡ್ತು ಎಷ್ಟು ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ. ನಾನೀಗ ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ ಇಲ್ಲಿ 14 ಇಂಚು ಮಾಡ್ತಾ ಇದ್ದೀನಿ. ನಂತರ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಮಕ್ಕಳು ಸ್ವಲ್ಪ ದಪ್ಪ ಇರೋರಾದರೆ ಸ್ವಲ್ಪ ಕೂಡ ಜಾಸ್ತಿ ತೆಕ್ಕೊಳ್ಳಿ. ನಂತರ ನಾನೀಗ ಈಗ ಇದನ್ನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಸಿಬ್ಬಿರುವ ಪೋರ್ಷನು ನಾನು ಕಟ್ ಮಾಡ್ತಾ ಇದ್ದೀನಿ. ಸಿಬ್ಬು ಸ್ವಲ್ಪ ಕೆಳಗಡೆ ಮಾಡಿಕೊಂಡು ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ಈಗ ನೋಡಿ, ಕಟ್ ಮಾಡಿ ಆಗುವಾಗ ನಮಗೆ ಈ ಥರ 2 ಪೀಸ್ ಸಿಗುತ್ತೆ. ಇದರಲ್ಲಿ ಜಿಬ್ ಇರೋದು ಬ್ಯಾಕ್ ಸೈಡಿಗೆ ಇಡ್ತಾ ಇದ್ದೀನಿ, ಸಿಬ್ ಇಲ್ಲದೇ ಇರುವ ಸೈಡು ಫ್ರಂಟ್ ಸೈಡಿಗೆ ಇಡ್ತಾ ಇದ್ದೀನಿ. ಫಸ್ಟಿಗೆ ನಾನೀಗ ಫ್ರಂಟ್ ಸೈಡಿಗೆ ಬೇಕಾಗಿರೋ ಬಟ್ಟೆ ಈ ಥರ 2 ಆಗಿ ಮಡಚಿ ಇಟ್ಟು ನೆಕ್ ಬಿಡ್ತು ಲೆಂತ್ ಎಲ್ಲ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ಕರೆಕ್ಟಾಗಿ ಮಡಚಿ ಇಡಬೇಕು. ಬ್ಯಾಕ್ ಸೈಡು ಕೂಡ ನಾನೀಗ ಮಡಚಿ ಇಡ್ತಾ ಇದ್ದೀನಿ. ಕರೆಕ್ಟಾಗಿ ಈ ಥರ ಮಡಚಿ ಇಟ್ಟ ನಂತರ ನಮಗೆ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಳುವ. ನಾನೀಗ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ 3 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಲೆಂಗ್ತು ಬಿಡ್ತು ನಾನು 2 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ನಮಗೆ ನೆಕ್ ಈ ಥರ ರೌಂಡಾಗಿ ಮಾರ್ಕ್ ಮಾಡಿಕೊಳ್ಳುವ. ಇನ್ನು ಶೋಲ್ಡ್ರು ಮಾರ್ಕ್ ಮಾಡಬೇಕು. 3.5 ಇಂಚ್ ಆಗುವಷ್ಟು ಶೋಲ್ಡ್ರು ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಆರ್ಮೋಲ್ 4.5 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಈ ಥರ ರೌಂಡ್ ಶೇಪ್ ಕೊಡಿ. ಇನ್ನು ನಮಗೆ ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡಿಕೊಳ್ಳುವ 6 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಅಂಶ. ಇನ್ನು ವೇಸ್ಟ್ ವಿಡ್ತ್ 5.5 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿಕೊಳ್ಬೇಕು. ಇನ್ನು ಸೈಡ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಳ್ಳುವ. ಆರ್ಮೋಲ್ ಕಟ್ ಮಾಡಿ ಆದ ಮೇಲೆ ನಮಗೆ ನೆಕ್ಕು ಕೂಡ ಕಟ್ ಮಾಡಿಕೊಳ್ಳುವ. ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ನಾನು ಸೇಮ್ ತೆಗಿತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಬ್ಯಾಕ್ ನೆಕ್ ಸ್ವಲ್ಪ ಕೂಡ ಕಡಿಮೆ ತೆಕ್ಕೊಳ್ಬೋದು. ಇನ್ನು ಸ್ಕರ್ಟ್ ಪಾರ್ಟನ್ನು ತೆಕ್ಕೊಳ್ಳುವ. ಉಳಿದಿರೋ ಬಟ್ಟೆ ತೆಕ್ಕೊಂಡು ಲೈನಿಂಗ್ ಬೇಕಿದ್ದರೆ ಇಡ್ಬೋದು. ಇದರಲ್ಲಿ ಆಲ್ರೆಡಿ ಲೈನಿಂಗ್ ಇದೆ, ಬೇಡದಿದ್ದರೆ ಅದನ್ನು ಕಟ್ ಮಾಡಿ ತೆಗಿಬೋದು ಫ್ರೆಂಡ್ಸ್. ನನಗೆ ಇಲ್ಲಿ ಇದರ ಬಿಡ್ತು ಸಿಗ್ತಾ ಇರೋದು 23 ಇಂಚು ಟೋಟ್ಲು. ಮತ್ತು ಇಲ್ಲಿ ಸ್ಟಿಚ್ ಎಲ್ಲ ಬರ್ತಾ ಇದೆ, ಅದೆಲ್ಲ ಕಟ್ ಮಾಡಿ ಆಗುವಾಗ 22 ಇಂಚು ಬರುತ್ತೆ. ಮತ್ತು ನಮಗೆ ಎಷ್ಟು ಲೆಂಗ್ತ್ ಬೇಕು ಅದನ್ನು ಮಾರ್ಕ್ ಮಾಡಿಕೊಳ್ಬೇಕು. ನಾನೀಗ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ 18 ಇಂಚು ಇದರ ಲೆಂಗ್ತ್ ತೆಗಿತಾ ಇರೋದು. ನಿಮಗೆ ಟಾಪಲ್ಲಿ ಎಷ್ಟು ಲೆಂಗ್ತ್ ಸಿಗ್ತಾ ಇದೆ, ಎಷ್ಟು ಲೆಂಗ್ತ್ ಬೇಕು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಾನೀಗ ಮಾರ್ಕ್ ಮಾಡಿದ್ದೀನಿ. ಇನ್ನು ನಮಗೆ ಇದನ್ನು ಕಟ್ ಮಾಡಿಕೊಳ್ಳುವ. ಈಗ ನಾನು ಇದರಿಂದ ಲೈನಿಂಗ್ ಬಟ್ಟೆ ತೆಗಿತಾ ಇದ್ದೀನಿ. ಅದಾದ ನಂತರ ಈ ಸೈಡಲ್ಲಿ ಸ್ಟಿಚ್ ಇದೆ, ನಾವು ಕೆಳಗಿನ ಸೈಡು ಸ್ಟಿಚ್ ಮಾಡಿರ್ತೀವಲ್ಲ ಆ ಸ್ಟಿಚ್ಚನ್ನು ಕೂಡ ಇಲ್ಲಿ ಕಟ್ ಮಾಡಿಕೊಳ್ಬೇಕು.
ಈಗ ಈ ಫ್ರಾಕಿಗೆ ಬೇಕಾಗಿರುವ ಕಟ್ಟಿಂಗ್ ಆಗಿದೆ ಫ್ರೆಂಡ್ಸ್. ಇನ್ನು ಸ್ಟಿಚಿಂಗ್ ನೋಡುವ. ಫಸ್ಟಿಗೆ ನಾನಲ್ಲಿ ಫ್ರಂಟ್ ಪಾರ್ಟನ್ನು ತೆಕ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟ್ನ ಹೊರ ಸೈಡಿಗೆ ಬ್ಯಾಕ್ ಪಾರ್ಟ್ನ ಹೊರ ಸೈಡ್ ಇಟ್ಟು ಈ ಥರ ಇಟ್ಟ ನಂತರ ಅರ್ಧ ಇಂಚು ಬಿಟ್ಟು ಶಾರ್ಟ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ಜಾಯಿಂಟ್ ಮಾಡುವಾಗ ಶಾಲ್ಟ್ರಿಗೆ 2 ಸ್ಟಿಚ್ ಮಾಡಬೇಕು. ಅದಾದ ನಂತರ ನಮಗೆ ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ನಾನೀಗ ಇದರಲ್ಲೇ ನೆಕ್ ಮಡಿಚಿ ಸ್ಟಿಚ್ ಮಾಡ್ತಾ ಇರೋದು. ನಿಮಗೆ ಬೇಕಿದ್ದರೆ ಕ್ರಾಸ್ ಪೀಸ್ ಯೂಸ್ ಮಾಡಿ ಕೂಡ ನೆಕ್ ಸ್ಟಿಚ್ ಮಾಡ್ಬೋದು. ಕ್ರಾಸ್ ಪೀಸ್ ಯೂಸ್ ಮಾಡಿ ಯಾವ ರೀತಿ ನೆಕ್ ಸ್ಟಿಚ್ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾರಿಗಾದರೂ ಬೇಕಿದ್ದರೆ ಜಸ್ಟ್ ಒಮ್ಮೆ ವಿಡಿಯೋ ನೋಡ್ಕೊಳ್ಳಿ. ಚಿಕ್ಕದಾಗಿ 2 ಸಲ ಮಡಚಿ ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ. ನಾವು ಪೆಟ್ಟಿಕೋಟಿಗೆಲ್ಲ ಮಡಚಿ ಸ್ಟಿಚ್ ಮಾಡ್ತೀವಲ್ಲ ಆ ರೀತಿ. ನಾನೀಗ ಇದು ಡೈಲಿ ಯೂಸಿಗೆ ಬೇಕಾಗಿ ಸ್ಟಿಚ್ ಮಾಡ್ತಾ ಇರೋದು. ಹಾಗಾಗಿರುವ ಕಾರಣ ಇದರಲ್ಲೇ ಮಡಚಿ ಸ್ಟಿಚ್ ಮಾಡ್ತಾ ಇರೋದು ಫ್ರೆಂಡ್ಸ್. ಇಲ್ಲಿ ನೋಡಿ ನೆಕ್ ನಾನೀಗ ಸ್ಟಿಚ್ ಮಾಡಿ ತೆಕ್ಕೊಂಡಿದ್ದೀನಿ. ಇನ್ನು ಆರ್ಮೋಲ್ ಕೂಡ ಸೇಮ್ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳುವ. ಚಿಕ್ಕದಾಗಿ 2 ಸಲ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಎರಡು ಆರ್ಮೋಳು ನಾನೀಗ ಸ್ಟಿಚ್ ಮಾಡಿದ್ದೀನಿ. ಇನ್ನು ನಮಗೆ ಬಾಡಿ ಪಾರ್ಟಿಗೆ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡಿಕೊಳ್ಳುವ. ಬಾಡಿ ಪಾರ್ಟಿನ ಹೊರ ಸೈಡ್ಗೆ ಸ್ಕರ್ಟ್ ಪಾರ್ಟಿನ ಹೊರ ಸೈಡ್ ಇಡಬೇಕು ಫ್ರೆಂಡ್ಸ್. ಈ ರೀತಿಯಲ್ಲಿ ಇಡಿ. ನಂತರ ನಮಗೆ ಇಲ್ಲಿ ಬಿಡ್ತು ಸ್ವಲ್ಪ ಕಡಿಮೆ, ಹಾಗಾಗಿರೋ ಕಾರಣ ನಾನು ಸೈಡಲ್ಲಿ 2 ಇಂಚು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಪ್ಲೀಟ್ಸ್ ಇಟ್ಟು ಸ್ಟಿಚ್ ಮಾಡ್ತಾ ಇರೋದು. ಪ್ಲೀಟ್ಸಿನ ಬಿಡ್ತು ನಿಮಗೆ ಬೇಕಾಗಿರೋ ಹಾಗೆ ಇಡ್ಬೋದು ಫ್ರೆಂಡ್ಸ್. ನಾನಿಲ್ಲಿ 1 ಇಂಚು ಬಿಡ್ತು ಇಡ್ತಾ ಇದ್ದೀನಿ. ಈ ಥರ ಪ್ಲೀಟ್ ಇಟ್ಟು ಲಾಸ್ಟಿಗೆ ಕೂಡ 2 ಇಂಚು ಪ್ಲೀಟ್ ಇಡದೆ ಬಿಡಿ. ಬ್ಯಾಕ್ ಸೈಡು ಕೂಡ ಸೇಮ್ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಾದ ನಂತರ ನಮಗೆ ಫ್ರಾಕಿನ ಸೈಡ್ ಜಾಯಿಂಟ್ ಮಾಡಿಕೊಳ್ಳುವ. ನಾನಿಲ್ಲಿ ಬಳ್ಳಿ ಎಲ್ಲ ಇಡೋದಿಲ್ಲ, ನಿಮಗೆ ಬೇಕಿದ್ದರೆ ಬಳ್ಳಿ ಕೂಡ ಇಡ್ಬೋದು. ವೇಸ್ಟ್ ಸೈಡಲ್ಲಿ 1 ಇಂಚು ಹೊಲಿಗೆ ಅಂಶ ಬಿಟ್ಟು ನಾನೀಗ ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ಎರಡು ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಅದಾದ ನಂತರ ನಮಗೆ ಫ್ರಾಕಿನ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ನಾನಿಲ್ಲಿ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇರೋದು. ಈಗ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಿಂಪಲಾಗಿ ಡೈಲಿ ಯೂಸ್ ಮಾಡುವಂಥ ಫ್ರಾಕ್ ಇದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಫ್ರಂಟ್ ಸೈಡಲ್ಲಿ ಬೇಕಿದ್ದರೆ ಒಂದು ಚಿಕ್ಕ ಬಟರ್ಫ್ಲೈ ಅಥವಾ ಬಟನ್ ಎಲ್ಲ ಇಡ್ಬೋದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡೋರಿದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.